20 ಹೊಸ ಬಸ್ಗೆ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ದಿನೇಶ್ ಗುಂಡೂರಾವ್ ಅವರು ಈ ಕ್ಷೇತ್ರದ ಶಾಸಕರು ಮತ್ತು ಆರೋಗ್ಯ ಸಚಿವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಿರಿಯ ಶಾಸಕರಾದ ಶ್ರೀನಿವಾಸ್ ಅವರು, ಉಪಾಧ್ಯಕ್ಷರಾದ ರಿಜ್ವಾನ್ ಅವರು, ಹಾಗೆ ನಮ್ಮ MD ಅವರ ಆದಿಯಾಗಿ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ಯೂನಿಯನ್ ಮುಖಂಡರು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದಾರೆ. ಒಂದು 2 ತಿಂಗಳ ಮುಂಚೆ ಇದೇ ಓಲ್ವೋ ಬಸ್ಸು 20 ಬಸ್ಸು ಉದ್ಘಾಟನೆ ಆಗಿತ್ತು. ಮತ್ತು ಇವತ್ತು ಇದು ಸ್ಲೀಪರ್ ಬಸ್ಸು 20 ಬಸ್ಸು ಇವತ್ತು ಪ್ರಾರಂಭ ಆಗ್ತಾ ಇದೆ. ಇವತ್ತಿಂದನೇ ಇದು ಕುಂದಾಪುರದಿಂದ ಬೆಂಗಳೂರು, ಮಂಗಳೂರು, ಬೆಂಗಳೂರು ಮತ್ತು ಬೆಂಗಳೂರು KIALನಿಂದ ಕುಂದಾಪುರಕ್ಕೆ ಮತ್ತು ನೆಲ್ಲೂರು, ಹೈದರಾಬಾದು, ವಿಜಯವಾಡ, ಎರ್ನಾಕುಲಂ, ಟ್ರಿಶೂರ್, ಕ್ಯಾಲಿಕಟ್ ಈ ಬಸ್ಸುಗಳೆಲ್ಲ ಸಂಚಾರ ಮಾಡುತ್ತೆ. ಮತ್ತು ಜೊತೆಗೆ 2,000 ಜನ ರಿಕ್ರೂಟ್ಮೆಂಟು ನಮ್ಮ ಸರ್ಕಾರ ಅನುಮತಿ ಕೊಟ್ಟಿತ್ತು. 2016ರಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ ಆಗಿತ್ತು. 14,000 ಜನ ರಿಟೈರ್ಮೆಂಟ್ ಆಗಿದ್ದರು. ರಿಕ್ರೂಟ್ಮೆಂಟು ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 9,000 ಜನ ಡ್ರೈವರ್ಸ್ ಕಂಡಕ್ಟರ್ಸ್ ರಿಕ್ರೂಟ್ಮೆಂಟ್ಗೆ ನಮಗೆ ಅನುಮತಿ ಕೊಟ್ಟ ಮೇಲೆ ಇವತ್ತು BMTC, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ, KSRTC ಎಲ್ಲ ಕಡೆ ಕೂಡ ಪ್ರಕ್ರಿಯೆ ಪ್ರಾರಂಭ ಆಗಿ ಆದೇಶ ಪತ್ರಗಳನ್ನ ಕೊಡ್ತಾಯಿದ್ದೀವಿ. ಇವತ್ತು 2,000 ಜನರಲ್ಲಿ ಈಗಾಗಲೇ ಹುಮ್ನಾಬಾದಲ್ಲಿ ಟ್ರೈನಿಂಗ್ ಆಗೋಯಿತು. ಟ್ರೈನಿಂಗ್ ಅಂದರೆ ಡ್ರೈವಿಂಗ್ ಟೆಸ್ಟ್ ಆಯಿತು. ಮತ್ತು ಹಾಸನಲ್ಲಿ ನಡೀತಾ ಇದೆ. ಯಾರಿಗೆ 48, 49, 50 ಮಾರ್ಕ್ಸ್ ಬಂದಿರುತ್ತೆ ಅವರಿಗೆ ನೇರವಾಗಿ ನೇಮಕಾತಿ ಪತ್ರವನ್ನು ಕೊಡ್ತೇವೆ. ಆಮೇಲೆ ಎಲ್ಲ ಆದಮೇಲೆ ರೋಸ್ಟರ್ ಸಿಸ್ಟಮು ಕೂಡ ಫಾಲೋ ಮಾಡ್ತಾರೆ. 100ಕ್ಕೆ 100 ಭಾಗ ಪಾರದರ್ಶಕವಾಗಿ ಈ ಒಂದು ರಿಕ್ರೂಟ್ಮೆಂಟು ಆಗ್ತಾಯಿದೆ. ಇವತ್ತು 85 ಜನಕ್ಕೆ 2,000 ಜನರಲ್ಲಿ 85 ಜನಕ್ಕೆ ಇವತ್ತು ಆದೇಶ ಪತ್ರವನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕೂಡ ಕೊಟ್ಟಿದ್ದಾರೆ. ಸರ್, EV ಬಸ್ಸಸ್ ನೀವು ನಾರ್ತ್ ಕರ್ನಾಟಕದಿಂದ ನೀವು ಶಿವಮೊಗ್ಗ, ಮಡಿಕೇರಿ, ಹಾಸನ, ಚಿಕ್ಕಮಗಳೂರು ಈಗ 750 ಬಸ್ಸಿಗೆ ಕ್ಯಾಬಿನೆಟ್ಟು ಅನುಮತಿ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟ್ ಹೋಗಿರಲಿಲ್ಲ, ಆದರೆ ದಿನೇಶ್ ಗುಂಡೂರಾವ್ ಅವರು ಹೋಗಿದ್ದರು. 750 ಬಸ್ಸಿಗೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ, ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದು ದಾವಣಗೆರೆ, ಶಿವಮೊಗ್ಗ ಆ ಭಾಗಕ್ಕೆಲ್ಲ ಅದಂದರೆ ಅದು ಏನಂದರೆ ನಮ್ಮ ಸಂಸ್ಥೆಗೆ ನೇರವಾಗಿ ಹಣ ಕೊಟ್ಟರೆ, ಸಬ್ಸಿಡಿ ಕೊಟ್ಟರೆ ನಾವೇ ತಗೋಬೋದು. ಆದರೆ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಅವರು ಸಬ್ಸಿಡಿ ಕೊಡ್ತಾರೆ. ಯಾವ ಒಂದು ಖಾಸಗಿ ಸಂಸ್ಥೆ ಟೆಂಡರಲ್ಲಿ ಪಾಲ್ಗೊಳ್ತಾರೆ ಅವ್ರು ಕೊಡ್ತಾರೆ. ಅವರು ನಮಗೆ ಬಾಡಿಗೆ ಆಧಾರದ ಮೇಲೆ ಬಸ್ ಕೊಡ್ತಾರೆ. ನಮ್ಮ ಕಂಡಕ್ಟರ್ ಇರ್ತಾರೆ, ಡ್ರೈವರ್ ಎಲ್ಲ ಅವ್ರದ್ದೇ ಇರುತ್ತೆ. ಕೇಂದ್ರ ಸರ್ಕಾರ ನಮಗೆ ನೇರವಾಗಿ ನಮ್ಮ ಸಂಸ್ಥೆಗಳಿಗೆ ಕೊಟ್ಬಿಟ್ರೆ ಆ ಬಸ್ಸಸ್ಸು ನಮ್ಮದೇ ಆಗುತ್ತೆ, ಕಂಟ್ರೋಲು ನಮ್ಮದೇ ಇರುತ್ತೆ. ಆದರೆ ಈಗಿರ್ತಕ್ಕಂಥ ಒಂದು ನೀತಿ ಏನಿದೆ ಅದನ್ನು ನಾವು ಪಾಲಿಸಬೇಕಾಗುತ್ತೆ. 20 ಹೊಸ ಬಸ್ಸಿಗೆ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ದಿನೇಶ್ ಗುಂಡೂರಾವ್ ಅವರು ಈ ಕ್ಷೇತ್ರದ ಶಾಸಕರು ಮತ್ತು ಆರೋಗ್ಯ ಸಚಿವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಿರಿಯ ಶಾಸಕರಾದ ಶ್ರೀನಿವಾಸ್ ಅವರು, ಉಪಾಧ್ಯಕ್ಷರಾದ ರಿಜ್ವಾನ್ ಅವರು, ಹಾಗೆ ನಮ್ಮ MD ಅವರ ಆದಿಯಾಗಿ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ಯೂನಿಯನ್ ಮುಖಂಡರು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದಾರೆ. ಒಂದು 2 ತಿಂಗಳ ಮುಂಚೆ ಇದೇ ಓಲ್ವೋ ಬಸ್ಸು 20 ಬಸ್ಸು ಉದ್ಘಾಟನೆ ಆಗಿತ್ತು. ಮತ್ತು ಇವತ್ತು ಇದು ಸ್ಲೀಪರ್ ಬಸ್ಸು 20 ಬಸ್ಸು ಇವತ್ತು ಪ್ರಾರಂಭ ಆಗ್ತಾ ಇದೆ. ಇವತ್ತಿಂದನೇ ಇದು ಕುಂದಾಪುರದಿಂದ ಬೆಂಗಳೂರು, ಮಂಗಳೂರು, ಬೆಂಗಳೂರು ಮತ್ತು ಬೆಂಗಳೂರು KIALನಿಂದ ಕುಂದಾಪುರಕ್ಕೆ ಮತ್ತು ನೆಲ್ಲೂರು, ಹೈದರಾಬಾದು, ವಿಜಯವಾಡ, ಎರ್ನಾಕುಲಂ, ಟ್ರಿಶೂರ್, ಕ್ಯಾಲಿಕಟ್ ಈ ಬಸ್ಸುಗಳೆಲ್ಲ ಸಂಚಾರ ಮಾಡುತ್ತೆ. ಮತ್ತು ಜೊತೆಗೆ 2,000 ಜನ ರಿಕ್ರೂಟ್ಮೆಂಟು ನಮ್ಮ ಸರ್ಕಾರ ಅನುಮತಿ ಕೊಟ್ಟಿತ್ತು. 2016ರಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ ಆಗಿತ್ತು. 14,000 ಜನ ರಿಟೈರ್ಮೆಂಟ್ ಆಗಿದ್ದರು.
ರಿಕ್ರೂಟ್ಮೆಂಟು ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 9,000 ಜನ ಡ್ರೈವರ್ಸ್ ಕಂಡಕ್ಟರ್ಸ್ ರಿಕ್ರೂಟ್ಮೆಂಟ್ಗೆ ನಮಗೆ ಅನುಮತಿ ಕೊಟ್ಟ ಮೇಲೆ ಇವತ್ತು BMTC, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ, KSRTC ಎಲ್ಲ ಕಡೆ ಕೂಡ ಪ್ರಕ್ರಿಯೆ ಪ್ರಾರಂಭ ಆಗಿ ಆದೇಶ ಪತ್ರಗಳನ್ನ ಕೊಡ್ತಾಯಿದ್ದೀವಿ. ಇವತ್ತು 2,000 ಜನರಲ್ಲಿ ಈಗಾಗಲೇ ಹುಮ್ನಾಬಾದಲ್ಲಿ ಟ್ರೈನಿಂಗ್ ಆಗೋಯಿತು. ಟ್ರೈನಿಂಗ್ ಅಂದರೆ ಡ್ರೈವಿಂಗ್ ಟೆಸ್ಟ್ ಆಯಿತು. ಮತ್ತು ಹಾಸನಲ್ಲಿ ನಡೀತಾ ಇದೆ. ಯಾರಿಗೆ 48, 49, 50 ಮಾರ್ಕ್ಸ್ ಬಂದಿರುತ್ತೆ ಅವರಿಗೆ ನೇರವಾಗಿ ನೇಮಕಾತಿ ಪತ್ರವನ್ನು ಕೊಡ್ತೇವೆ. ಆಮೇಲೆ ಎಲ್ಲ ಆದಮೇಲೆ ರೋಸ್ಟರ್ ಸಿಸ್ಟಮು ಕೂಡ ಫಾಲೋ ಮಾಡ್ತಾರೆ. 100ಕ್ಕೆ 100 ಭಾಗ ಪಾರದರ್ಶಕವಾಗಿ ಈ ಒಂದು ರಿಕ್ರೂಟ್ಮೆಂಟು ಆಗ್ತಾಯಿದೆ. ಇವತ್ತು 85 ಜನಕ್ಕೆ 2,000 ಜನರಲ್ಲಿ 85 ಜನಕ್ಕೆ ಇವತ್ತು ಆದೇಶ ಪತ್ರವನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕೂಡ ಕೊಟ್ಟಿದ್ದಾರೆ. ಸರ್, EV ಬಸ್ಸಸ್ ರನ್ನುಡಿ ಸರ್, EV ಬಸ್ಸಸ್ ನೀವು ನಾರ್ತ್ ಕರ್ನಾಟಕದಿಂದ ನೀವು ಆಪರೇಟ್ ಮಾಡಿಲ್ಲ. ಶಿವಮೊಗ್ಗ, ಮಡಿಕೇರಿ, ಹಾಸನ, ಚಿಕ್ಕಮಗಳೂರು ಇಷ್ಟೆಲ್ಲ ಈಗ 750 ಬಸ್ಸಿಗೆ ಕ್ಯಾಬಿನೆಟ್ಟು ಅನುಮತಿ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟ್ ಹೋಗಿರಲಿಲ್ಲ, ಆದರೆ ದಿನೇಶ್ ಗುಂಡೂರಾವ್ ಅವರು ಹೋಗಿದ್ದರು. 750 ಬಸ್ಸಿಗೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ, ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದು ದಾವಣಗೆರೆ, ಶಿವಮೊಗ್ಗ ಆ ಭಾಗಕ್ಕೆಲ್ಲ ಅದಂದರೆ ಅದು ಏನಂದರೆ ನಮ್ಮ ಸಂಸ್ಥೆಗೆ ನೇರವಾಗಿ ಹಣ ಕೊಟ್ಟರೆ, ಸಬ್ಸಿಡಿ ಕೊಟ್ಟರೆ ನಾವೇ ತಗೋಬೋದು. ಆದರೆ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಅವರು ಸಬ್ಸಿಡಿ ಕೊಡ್ತಾರೆ. ಯಾವ ಒಂದು ಖಾಸಗಿ ಸಂಸ್ಥೆ ಟೆಂಡರಲ್ಲಿ ಪಾಲ್ಗೊಳ್ತಾರೆ ಅವರು ಕೊಡ್ತಾರೆ. ಅವರು ನಮಗೆ ಬಾಡಿಗೆ ಆಧಾರದ ಮೇಲೆ ಬಸ್ ಕೊಡ್ತಾರೆ. ನಮ್ಮ ಕಂಡಕ್ಟರ್ ಇರ್ತಾರೆ, ಡ್ರೈವರ್ ಎಲ್ಲ ಅವ್ರದ್ದೇ ಇರುತ್ತೆ. ಕೇಂದ್ರ ಸರ್ಕಾರ ನಮಗೆ ನೇರವಾಗಿ ನಮ್ಮ ಸಂಸ್ಥೆಗಳಿಗೆ ಕೊಟ್ಬಿಟ್ರೆ ಆ ಬಸ್ಸಸ್ಸು ನಮ್ಮದೇ ಆಗುತ್ತೆ, ಕಂಟ್ರೋಲು ನಮ್ಮದೇ ಇರುತ್ತೆ. ಆದರೆ ಈಗಿರ್ತಕ್ಕಂಥ ಒಂದು ನೀತಿ ಏನಿದೆ ಅದನ್ನು ನಾವು ಪಾಲಿಸಬೇಕಾಗುತ್ತೆ. 20 ಹೊಸ ಬಸ್ಸಿಗೆ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ದಿನೇಶ್ ಗುಂಡೂರಾವ್ ಅವರು, ಈ ಕ್ಷೇತ್ರದ ಶಾಸಕರು ಮತ್ತು ಆರೋಗ್ಯ ಸಚಿವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಹಿರಿಯ ಶಾಸಕರಾದ ಶ್ರೀನಿವಾಸ್ ಅವರು, ಉಪಾಧ್ಯಕ್ಷರಾದ ರಿಜ್ವಾನ್ ಅವರು, ಹಾಗೆ ನಮ್ಮ MD ಅವರ ಆದಿಯಾಗಿ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ಯೂನಿಯನ್ ಮುಖಂಡರು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದಾರೆ. ಒಂದು 2 ತಿಂಗಳ ಮುಂಚೆ ಇದೇ ಓಲ್ವೋ ಬಸ್ಸು 20 ಬಸ್ಸು ಉದ್ಘಾಟನೆ ಆಗಿತ್ತು. ಮತ್ತು ಇವತ್ತು ಇದು ಸ್ಲೀಪರ್ ಬಸ್ 20 ಬಸ್ಸು ಇವತ್ತು ಪ್ರಾರಂಭ ಆಗ್ತಾ ಇದೆ. ಇವತ್ತಿಂದನೇ ಇದು ಕುಂದಾಪುರದಿಂದ ಬೆಂಗಳೂರು, ಮಂಗಳೂರು, ಬೆಂಗಳೂರು ಮತ್ತು ಬೆಂಗಳೂರು KIALನಿಂದ ಕುಂದಾಪುರಕ್ಕೆ ಮತ್ತು ನೆಲ್ಲೂರು, ಹೈದರಾಬಾದು, ವಿಜಯವಾಡ, ಎರ್ನಾಕುಲಂ, ಟ್ರಿಶೂರ್, ಕ್ಯಾಲಿಕಟ್ ಈ ಬಸ್ಸುಗಳೆಲ್ಲ ಸಂಚಾರ ಮಾಡುತ್ತೆ. ಮತ್ತು ಜೊತೆಗೆ 2,000 ಜನ ರಿಕ್ರೂಟ್ಮೆಂಟು ನಮ್ಮ ಸರ್ಕಾರ ಅನುಮತಿ ಕೊಟ್ಟಿತ್ತು. 2016ರಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ ಆಗಿತ್ತು. 14,000 ಜನ ರಿಟೈರ್ಮೆಂಟ್ ಆಗಿದ್ದರು. ರಿಕ್ರೂಟ್ಮೆಂಟು ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 9,000 ಜನ ಡ್ರೈವರ್ಸ್ ಕಂಡಕ್ಟರ್ಸ್ ರಿಕ್ರೂಟ್ಮೆಂಟ್ಗೆ ನಮಗೆ ಅನುಮತಿ ಕೊಟ್ಟ ಮೇಲೆ ಇವತ್ತು BMTC, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ, KSRTC ಎಲ್ಲ ಕಡೆ ಕೂಡ ಪ್ರಕ್ರಿಯೆ ಪ್ರಾರಂಭ ಆಗಿ ಆದೇಶ ಪತ್ರಗಳನ್ನ ಕೊಡ್ತಾಯಿದ್ದೀವಿ. ಇವತ್ತು 2,000 ಜನರಲ್ಲಿ ಈಗಾಗಲೇ ಹುಮ್ನಾಬಾದಲ್ಲಿ ಟ್ರೈನಿಂಗ್ ಆಗೋಯಿತು. ಟ್ರೈನಿಂಗ್ ಅಂದರೆ ಡ್ರೈವಿಂಗ್ ಟೆಸ್ಟ್ ಆಯಿತು. ಮತ್ತು ಹಾಸನಲ್ಲಿ ನಡೀತಾ ಇದೆ. ಯಾರಿಗೆ 48, 49, 50 ಮಾರ್ಕ್ಸ್ ಬಂದಿರುತ್ತೆ ಅವರಿಗೆ ನೇರವಾಗಿ ನೇಮಕಾತಿ ಪತ್ರವನ್ನು ಕೊಡ್ತೇವೆ. ಆಮೇಲೆ ಎಲ್ಲ ಆದಮೇಲೆ ರೋಸ್ಟರ್ ಸಿಸ್ಟಮು ಕೂಡ ಫಾಲೋ ಮಾಡ್ತಾರೆ. 100ಕ್ಕೆ 100 ಭಾಗ ಪಾರದರ್ಶಕವಾಗಿ ಈ ಒಂದು ರಿಕ್ರೂಟ್ಮೆಂಟು ಆಗ್ತಾಯಿದೆ. ಇವತ್ತು 85 ಜನಕ್ಕೆ 2,000 ಜನರಲ್ಲಿ 85 ಜನಕ್ಕೆ ಇವತ್ತು ಆದೇಶ ಪತ್ರವನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕೂಡ ಕೊಟ್ಟಿದ್ದಾರೆ. ಸರ್, EV ಬಸ್ಸಸ್ ರನ್ನುಡಿ ಸರ್, EV ಬಸ್ಸಸ್ ನೀವು ನಾರ್ತ್ ಕರ್ನಾಟಕದಿಂದ ನೀವು ಆಪರೇಟ್ ಮಾಡಿಲ್ಲ. ಶಿವಮೊಗ್ಗ, ಮಡಿಕೇರಿ, ಹಾಸನ, ಚಿಕ್ಕಮಗಳೂರು ಇಷ್ಟೆಲ್ಲ ಈಗ 750 ಬಸ್ಸಿಗೆ ಕ್ಯಾಬಿನೆಟ್ಟು ಅನುಮತಿ ಕೊಟ್ಟಿದ್ದಾರೆ. ನಾನು ಆ ಕ್ಯಾಬಿನೆಟ್ ಹೋಗಿರಲಿಲ್ಲ, ಆದರೆ ದಿನೇಶ್ ಗುಂಡೂರಾವ್ ಅವರು ಹೋಗಿದ್ದರು. 750 ಬಸ್ಸಿಗೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ, ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ.
ಅದು ದಾವಣಗೆರೆ ಶಿವಮೊಗ್ಗ ಆ ಭಾಗಕ್ಕೆಲ್ಲ ಅದಂದರೆ ಅದು ಏನಂದರೆ ನಮ್ಮ ಸಂಸ್ಥೆಗೆ ನೇರವಾಗಿ ಹಣ ಕೊಟ್ಟರೆ ಸಬ್ಸಿಡಿ ಕೊಟ್ಟರೆ ನಾವೇ ತಗೋಬೋದು. ಆದರೆ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಅವರು ಸಬ್ಸಿಡಿ ಕೊಡ್ತಾರೆ. ಯಾವ ಒಂದು ಖಾಸಗಿ ಸಂಸ್ಥೆ ಟೆಂಡರಲ್ಲಿ ಪಾಲ್ಗೊಳ್ತಾರೆ ಅವ್ರು ಕೊಡ್ತಾರೆ. ಅವರು ನಮಗೆ ಬಾಡಿಗೆ ಆಧಾರದ ಮೇಲೆ ಬಸ್ ಕೊಡ್ತಾರೆ. ನಮ್ಮ ಕಂಡಕ್ಟರ್ ಇರ್ತಾರೆ, ಡ್ರೈವರ್ ಎಲ್ಲ ಅವ್ರದ್ದೇ ಇರುತ್ತೆ. ಕೇಂದ್ರ ಸರ್ಕಾರ ನಮಗೆ ನೇರವಾಗಿ ನಮ್ಮ ಸಂಸ್ಥೆಗಳಿಗೆ ಕೊಟ್ಬಿಟ್ರೆ ಆ ಬಸ್ಸಸ್ಸು ನಮ್ಮದೇ ಆಗುತ್ತೆ, ಕಂಟ್ರೋಲು ನಮ್ಮದೇ ಇರುತ್ತೆ. ಆದರೆ ಈಗಿರ್ತಕ್ಕಂಥ ಒಂದು ನೀತಿ ಏನಿದೆ ಅದನ್ನು ನಾವು ಪಾಲಿಸಬೇಕಾಗುತ್ತೆ.